ಹಾಯ್ ಎಲ್ರಿಗೂ. ಇವತ್ತಿನ ಕ್ಲಾಸಲ್ಲಿ ಸಿಲ್ಕ್ ಥ್ರೆಡ್ನ ಬೇಬಿ ಕುಚ್ ಮಾಡೋದಕ್ಕೆ ಎಷ್ಟೆಳೆ ದಾರ ಸುತ್ಕೋಬೇಕು, ಹೇಗೆ ಸುತ್ಕೋಬೇಕು ಅಂತ ನೋಡೋಣ. ಇದೊಂದು ಚಿಕ್ಕ ಪ್ಯಾಡು. ನೀವು ಬೇಕಿದ್ರೆ ದೊಡ್ಡ ಪ್ಯಾಡ್ಗಾದರೂ ಸುತ್ಕೋಬೋದು, ಅಥವಾ ದೊಡ್ಡ ಟೇಬಲ್ ಆಗಿದ್ದರೆ ಅದಕ್ಕೆ ಬೇಕಾದ್ರೂ ಸುತ್ಕೋಬೋದು. ಇದು ನೀವೇನಾದರೂ ಕ್ರೋಶಾ ವರ್ಕ್ ಮಾಡಿ ಅದರ ಮಧ್ಯೆ ನೀವು ಕುಚ್ಚು ಹಾಕೋದಾದರೆ 80 ಟೈಮ್ಸ್ ಸುತ್ಕೊಳ್ಳಿ. ಈ ರೀತಿ 80 ಟೈಮ್ಸ್ ಸುತ್ಕೋಬೇಕು. ಇಲ್ಲ ಬರೀ ಬೇಬಿ ಕುಚ್ಚು ಮಾತ್ರ ಹಾಕ್ತೀನಿ ಸ್ಯಾರಿಗೆ ಅಂದರೆ 120 ಟೈಮ್ಸ್ ಈ ರೀತಿ ಸುತ್ಕೋಬೇಕಾಗತ್ತೆ. ನಾನು ಹೇಗೆ ಸುತ್ತಿದ್ದೀನೋ ಹಾಗೇ 120 ಟೈಮ್ಸ್ ಸುತ್ತಬೇಕು, ಅಥವಾ 80 ಟೈಮ್ಸ್ ಸುತ್ಕೋಬೇಕು. 80 ಟೈಮ್ಸ್ ಸುತ್ಕೊಂಡ್ರೆ ಅದನ್ನು ಡಬ್ಬಲ್ ಆದರೆ ನಾವು ಹಾಕಿದಾಗ 160 ಟೈಮ್ಸ್ ಆಗುತ್ತೆ. ಅದು ಈ ರೀತಿ 80 ಟೈಮ್ಸ್ ಸುತ್ಕೊಂಡಾದಮೇಲೆ ಆದಮೇಲೆ ಈ ರೀತಿ ಒಂದು ಸೈಡ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಆದಮೇಲೆ ಇದರ ಮೇಲೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ, ಸ್ವಲ್ಪ ಅದರ ಮೇಲೆ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅದನ್ನು ಫ್ಲ್ಯಾಟಾಗಿ ಒಂದು ಸೂಜಿಗೆ ಏರಿಸೋಷ್ಟು ಫ್ಲ್ಯಾಟಾಗಿ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಗಮ್ ಹಾಕಿ ಎಲ್ಲ ಥ್ರೆಡ್ಗೂ ಸೇರಿ ಕೈಯಲ್ಲಿ ಈ ರೀತಿ ಫ್ಲ್ಯಾಟ್ ಮಾಡ್ಕೋಬೇಕು. 1-2 ಮಿನಿಟ್ಸ್ ಅಥವಾ 10 ಸೆಕೆಂಡ್ ಬಿಡಿ ಸಾಕು. ಅದು ಡ್ರೈ ಆದಮೇಲೆ ಸೂಜಿಗೆ ನಾವು ಏರಿಸ್ಕೋಬೋದು. ಈಸಿ ಆಗುತ್ತೆ ಈ ರೀತಿ ಫ್ಲ್ಯಾಟ್ ಆಗಿದ್ದರೆ. ಇದನ್ನು ನಾವು ಸೂಜಿಲಿ ಏರಿಸ್ಕೋಬೋದು. ಸೂಜಿ ಬದಲು ನಾವು ಡೈರೆಕ್ಟಾಗಿ ಕೂಡ ಏರಿಸ್ಕೋಬೋದು. ಡೈರೆಕ್ಟಾಗಿ ಏರಿಸ್ಬೇಕು ಅಂದರೆ ಡೈರೆಕ್ಟಾಗಿ ಏರಿಸುವಾಗ ಈ ರೀತಿ ಶಾರ್ಪಾಗಿ ಇರುತ್ತೆ, ರೌಂಡಾಗಿ ಒಳಗಡೆ ಹೋಗೋದಕ್ಕೋಸ್ಕರ ಈ ರೀತಿ ಮಾಡ್ತೀವಿ. ಫ್ಲ್ಯಾಟ್ ಆಗಿರೋದನ್ನ ಸೂಜಿ ಒಳಗಡೆ ಹಾಕಿ ಬೇಬಿ ಕುಚ್ ಮಾಡೋದಕ್ಕೋಸ್ಕರ ಹಾಕ್ತೀವಿ. ನೋಡಿ, ಒಂದು ದೊಡ್ಡ ಕಣ್ಣಿನ ಸೂಜಿ ತೊಗೊಂಡು ಫ್ಲ್ಯಾಟ್ ಆಗಿದೆಯಲ್ಲ ಅದನ್ನು ಇದರೊಳಗಡೆ ಹಾಕ್ಕೋತೀನಿ. ಈ ರೀತಿ ಸೂಜಿಗಾದರೂ ಹಾಕ್ಬೋದು ಅಥವಾ ಡೈರೆಕ್ಟಾಗಾದರೂ ಹಾಕ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಸೂಜಿಯಿಂದ ಹೇಗೆ ಹಾಕೋದು ಮತ್ತು ಡೈರೆಕ್ಟಾಗಿ ಹೇಗೆ ಬಟ್ಟೆಗೆ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಥ್ರೆಡ್ನ ಸುತ್ತಿ ಇಟ್ಕೊಳ್ಳಿ. ನೆಕ್ಸ್ಟು ಬಟ್ಟೆ ಜಿಗ್ಜಾಗ್ ಮಾಡಿಟ್ಕೊಂಡು ಅದನ್ನು ಬೇಬಿ ಕುಚ್ಚನ್ನ ವಿಡಿಯೋ ನೋಡ್ತಾ ನಿಧಾನಕ್ಕೆ ಮಾಡ್ಕೋಬೋದು. ನಮಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಬರೀ 80 ಅಂದರೆ ನಾವು 80 ಟೈಮ್ ಸುತ್ತಿದ್ದೀವಿ. 80 ಟೈಮ್ ಈ ಥರ ಡಬಲ್ ಮಾಡಿದಾಗ ನಮಗೆ 160 ಟೈಮ್ಸ್ ಆಗುತ್ತೆ. ಅದನ್ನೇ ಮತ್ತೆ ನಾವು 4 ಟೈಮ್ ಸುತ್ತಿದಾಗ ಇನ್ನೂ ದಪ್ಪ ಎಳೆ ಆಗುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಬೇಬಿ ಕುಚ್ ಹೇಗೆ ಹಾಕೋದು ಅಂತ.